ಬೆಂಗಳೂರಿನ ನಮ್ಮ NR ರಮೇಶ್ ಅವರ ಒಂದು ಸೇವೆಯನ್ನು ಗುರುತಿಸಿ ಅವರಿಗೂ ಕೂಡ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ನೀಡಬೇಕು ಅಂತ ನಾವು ಸಂಕಲ್ಪ ಮಾಡಿದಂತೆ ನಮ್ಮ ಆಹ್ವಾನದ ಮೇರೆಗೆ ಬೆಂಗಳೂರಿನಿಂದ ಇದೀಗ ಅವರು ಆಗಮಿಸಿದ್ದಾರೆ. ನಮ್ಮ ರಮೇಶ್ ಅವರ ಸೇವೆಯನ್ನು ನೋಡಿ ನಮಗೆ ಆಶ್ಚರ್ಯವಾಗಿದೆ. ಅವರು ಬಹಳ ಒಂದು ಧೈರ್ಯದಿಂದ ಬಹಳ ಒಂದು ನಿಷ್ಠೆಯಿಂದ ಸೇವೆಯನ್ನು ಮಾಡಿ ಅವರನ್ನು ನೋಡಿದಾಗ ನಮಗೆ ಕೃಷ್ಣನ ಒಂದು ಸಂದೇಶ ನೆನಪಿಗೆ ಬರ್ತದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಮ್ಮ ರಮೇಶ್ ಅಂತವರು ರಾಜಕಾರಣದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ರಮೇಶ್ ಅವರು ಒಳ್ಳೆಯ ಕೆಲಸವನ್ನು ಬಹಳ ಒಂದು ನಿಷ್ಠೆಯಿಂದ ಮಾಡ್ತಾರೆ. ಹಾಗೆಯೇ ಯಾರಾದರೂ ಅಪರಾಧಿಗಳು ಸಿಕ್ಕಿದರೆ ಅವರನ್ನು ಸದೆ ಬಡಿದು ಬಿಡ್ತಾರೆ. ಆ ರೀತಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಹಾಗಾಗಿ ಕೃಷ್ಣನ ಸಂದೇಶವನ್ನು ಯಥಾವತ್ತಾಗಿ ಅನುಸರಣೆ ಮಾಡತಕ್ಕಂತಹ ನಮ್ಮ ರಮೇಶ್ ಅವರ ಈ ಒಂದು ಸೇವಾ ಕಾರ್ಯಕ್ರಮಗಳನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಕಳೆದ 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಾವು ಮೊಟ್ಟ ಮೊದಲು ಈ ಗೀತೋತ್ಸವವನ್ನು ಪ್ರಾರಂಭ ಮಾಡಿದಾಗ ನಮ್ಮ ರಮೇಶ್ ಅವರು ಅದಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟು ಅದು ಅತ್ಯಂತ ಯಶಸ್ವಿಯಾಗಿ ನಡೆಯುವ ಹಾಗೆ ಮಾಡಿದ್ದಾರೆ. ಈ ಬಾರಿಯ ಬೃಹತ್ ಗೀತೋತ್ಸವದ ಯಶಸ್ಸಿಗೆ ಅವತ್ತು ನಾವು ಪ್ರಾರಂಭ ಮಾಡಿದ ಈ ಗೀತೋತ್ಸವ ಏನಿದೆ ಅದೇ ಒಂದು ಮೂಲ ಕಾರಣವಾಗಿದೆ. ಅಂಥ ಗೀತೋತ್ಸವಕ್ಕೆ ಅವರು ನೀಡಿದ ಒಂದು ಪ್ರೋತ್ಸಾಹ, ಅದೇ ರೀತಿ ನಮ್ಮ ಗೋವರ್ಧನಧಾರಿ ಕೃಷ್ಣನ ಒಂದು ದೇಗುಲವನ್ನು ಏನು ಬೆಂಗಳೂರಿನಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ ಅದಕ್ಕೂ ಕೂಡ ಅವರು ವಿಶೇಷವಾದ ಸೇವೆಯನ್ನು ನೀಡ್ತಾ ಇದ್ದಾರೆ. ಇದು ಹನುಮಂತನ ಒಂದು ಸಂದೇಶ. ಹನುಮಂತ ಧೈರ್ಯಕ್ಕೆ ಧೈರ್ಯ, ವಿನಯಕ್ಕೆ ವಿನಯ. ಹನುಮಂತ ದೊಡ್ಡ ಭಕ್ತ ರಾಮನ ಎದುರುಗಡೆ, ಆದರೆ ದುಷ್ಟರು ಸಿಕ್ಕಿದರೆ ಸದೆ ಬಡಿದು ಬಿಡ್ತಾನೆ, ಬೆಂಕಿ ಹಚ್ಚಿ ಬಿಡ್ತಾನೆ. ಅದೇ ರೀತಿ ನಮ್ಮ ರಮೇಶ್ ಅವರು ಕೂಡ ಬಹಳ ಒಂದು ಧೈರ್ಯ, ಅದೇ ರೀತಿ ಭಕ್ತಿ ಎರಡನ್ನೂ ಕೂಡ ಹೊಂದಿಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಒಂದು ಅಪೂರ್ವ ವ್ಯಕ್ತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ನಮ್ಮ ರಮೇಶ್ ಅವರು ನಮ್ಮ ಮಠದ ವಿಶೇಷ ಅಭಿಮಾನಿಗಳಾಗಿದ್ದು ಇನ್ನಷ್ಟು ಸೇವೆ ಮಾಡುವಂತಹ ಒಂದು ಅವಕಾಶ ಅವರಿಗೆ ದೊರೆಯಲಿ. NR ಅಂತ ಹೇಳಿದರೆ ತುಳುವಿನಲ್ಲಿ ನಮ್ಮವರು ಅಂತ ಅರ್ಥ. ಹಾಗಾಗಿ NR ರಮೇಶ್ ಅಂತ ಹೇಳಿದರೆ ನಮಗೆ ನಮ್ಮ ರಮೇಶ್ ಅಂತ ಹೇಳಿ ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ಅಭಿಮಾನ. ಅಂತಹ ರಮೇಶ್ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾವು ಈಗ ಪ್ರಸಾದವನ್ನು ನೀಡ್ತಾ ಇದ್ದೀವಿ. NR ರಮೇಶ್ ಅವರು ಪೂಜ್ಯ ಪರ್ಯಾಯ ಶ್ರೀಪಾದರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅವರ ಧರ್ಮಪತ್ನಿ ಮತ್ತು ಮಗಳು ವೇದಿಕೆಗೆ ಆಗಮಿಸಬೇಕು, ಪೂಜೆಗೆ ಆಗಮಿಸಬೇಕು. BJP ಪಕ್ಷದ ಹತ್ರ ಅನ್ನುವಂಥ ಒಂದು ಭಾವನೆಯನ್ನು ಇದ್ದಾಗ ಅದನ್ನು ಸಂಪೂರ್ಣ ಸುಳ್ಳು ಮಾಡಿ ಗಮನಿಸಿ ಪೂಜ್ಯ ಶ್ರೀಪಾದರು ವಿಶ್ವಗೀತ